ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿ ಅಂತಕ್ಕಂಥದ್ದು ಭಾಳ ಒಂದು ವಿಶೇಷವಾದ ಸಂಗತಿ ಇರತಕ್ಕಂಥದ್ದು. ನವರಾತ್ರಿಯಲ್ಲಿ 4 ನವರಾತ್ರಿ ಇರತಕ್ಕಂಥದ್ದು. ಶರತ್ಕಾಲ ಎಂಬುದೇ ಶರನ್ನವರಾತ್ರಿ ಹೇಳ್ತಾರೆ. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥದ್ದು ವಸಂತ ನವರಾತ್ರಿ, ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ಗ್ರೀಷ್ಮ ನವರಾತ್ರಿ, ಶರತ್ಕಾಲದಲ್ಲಿ ಬರ್ತಕ್ಕಂಥ ಶರನ್ನವರಾತ್ರಿ, ಮಾಘ ಮಾಸದಲ್ಲಿ ಬರ್ತಕ್ಕಂಥ ಮಾಘ ನವರಾತ್ರಿ ಅಂತೇಳಿ ಶರತ್ಕಾಲ ಆಯಾಮ್ ಪೂಜೆ ಅಂತ ಹೇಳಿದ್ರೆ, ಶರತ್ಕಾಲದಲ್ಲಿ ಪೂಜೆ ಮಾಡಿದಾಗ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ ಅಂತ ಹೇಳೋದ್ರಿಂದ ಶರತ್ಕಾಲದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾನೆ. ಈ ನವರಾತ್ರಿಗೆ ಮೊದಲು ನವದುರ್ಗೆಯರನ್ನ ಆವಾಹನೆ ಮಾಡಿ ಪೂಜೆ ಮಾಡಬೇಕು ಅಂತಂದೆ. ಪ್ರಥಮಂ ಶೈಲಪುತ್ರೇಜ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಪಾಂಡೆ ಚರ್ತಕಂ, ಪಂಚಮಂ ಸ್ಕಂದಮಾತ್ರೇತೆ, ಷಷ್ಠ್ಯಂ ಕಾತ್ಯಾಯನಿತ, ಸಪ್ತಮಂ ಕಾಳರಾತ್ರಿಂಚ ಮಹಾಗೌರ್ತಿ, ಅಷ್ಟಮಂ ನವಮಂ ಸಿದ್ಧದಾತ್ರೇಂಚ ನವದುರ್ಗಾ ಪ್ರಕೃತಿ ಅಂತೇಳಿ 9 ದುರ್ಗೆ ನಾವಾನೆ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಲಂಕಾರ ಮಾಡುವಾಗ ಬ್ರಾಹ್ಮಿ ಮಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡಾ ಸಪ್ತಮಾತ್ರಿಕ ಅಂತೇಳಿ 7 ಅಲಂಕಾರ ಮಾಡ್ತಕ್ಕಂಥದ್ದು ಈ ದೇವಸ್ಥಾನದಲ್ಲಿ ಬಂದಿರ್ತಕ್ಕಂಥದ್ದು. ಹಾಗೆ ಈ ಸರಿ ಎಲ್ಲ ಕೇಳ್ತಿದ್ದಾರೆ 11 ದಿವಸ ಬಂದಿರತಕ್ಕಂಥದ್ದು. ಆದರೆ ಪಂಚಮಿ 2 ದಿನ ಬಂದಿರತಕ್ಕಂಥದ್ದು. ಆಯಾ ದೇವಸ್ಥಾನ ಸಂಪ್ರದಾಯದಂತೆ ಈ ಅಲಂಕಾರ ಯಾವ ರೀತಿ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರ್ತದೆ. ಆದರೆ ಅಲಂಕಾರ ಮಾಡ್ಕೊಂಡು ಹೋಗ್ತಾರೆ. ಒಟ್ಟಲ್ಲಿ ನಮಗೆ ವಿಜಯಾತ್ಮಿ ನವರಾತ್ರಿ ಅಂದರೆ 9 ದಿವಸ, ದಸರಾ ಅಂದರೆ 10 ದಿವಸ ಅಂತೇಳಿ ಬಂದಿರತಕ್ಕಂಥದ್ದು. ನಾವಿಲ್ಲೆಲ್ಲ ಆಚರಣೆ ಮಾಡ್ತಕ್ಕಂಥ ನವರಾತ್ರಿ ಆಚರಣೆ ಇರ್ತಕ್ಕಂಥದ್ದು ಈ ಪ್ರಾಂತ್ಯದಲ್ಲಿ ಬಂದಿರತಕ್ಕಂಥದ್ದು. ಹಾಗೂ ಚಾಮುಂಡಿ ಬೆಟ್ಟಕ್ಕೂ ಅರಮನೆಗೂ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಹಾಗೆ ಅಲ್ಲಿ ನಡೆಯತಕ್ಕಂಥ ಧಾರ್ಮಿಕ ಕೆಲಸಗಳೇನಿದೆ ಅದೇ ರೀತಿ ಕೂಡ ನಾವಿಲ್ಲಿ ಧಾರ್ಮಿಕವಾಗಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ದರ್ಬಾರ್ ಉತ್ಸವ ಮಹಾರಾಜರು ಸಿಂಹಾಸನ ಮೇಲೆ ಕೂತ್ಕೊಂಡು ಮಾಡ್ತಾರೆ. ನಾವು ದರ್ಬಾರ್ ಮಂಟಪದಲ್ಲಿ ದೇವ್ರು ತಂದು ದರ್ಬೋತ್ಸವ ಮಾಡ್ತಕ್ಕಂಥದ್ದು ಇಲ್ಲಿ ಪದ್ಧತಿ. ನಾಳೆ ಬೆಳಗ್ಗೆ ಎಂದಿನಂತೆ ಮಾನ್ಯ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ, ವಿಶೇಷವಾಗಿ ಹಂಸ ಅಲಂಕಾರ, ಬ್ರಾಹ್ಮಿ ಅಲಂಕಾರ ಆಗಿರ್ತಕ್ಕಂಥ ನಾಳಿನ ವಿಶೇಷವಾಗಿರ್ತಕ್ಕಂಥದ್ದು. ಬೆಳಗ್ಗೆ 10 ಗಂಟೆ 10:10 10:40 ಶುಭ ವೃಶ್ಚಿಕನದಲ್ಲಿ ಪೂಜೆ ಮಾಡುವ ಮುಖಾಂತರವಾಗಿ ದಸರಾ ಉದ್ಘಾಟನೆ ಆಗುತ್ತೆ.